ಪಾವಗಡ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಬುಧವಾರ ಕಾಂಗ್ರೆಸ್ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಗಳ ತರಬೇತಿ ಶಿಬಿರವನ್ನು ನಡೆಸಲಾಯಿತು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್.ವಿ. ವೆಂಕಟೇಶ್ ಅವರು, ಎಸ್ಐಆರ್ ನಮ್ಮ ಮತಗಳ ಉಳಿವಿನ ಪ್ರಶ್ನೆಯಾಗಿದೆ. ಮುಂದಿನ 30 ದಿನಗಳ ಕಾಲ ಪ್ರತಿಯೊಬ್ಬ ಬಿಎಲ್ಎ ನಿರಂತರವಾಗಿ ಶ್ರಮಿಸಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ಕೆ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರ ನೀಡಲು ನಾನು ಸಿದ್ಧನಿದ್ದೇನೆ ಎಂದು ತಿಳಿಸಿದರು. ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ರಾಜಕೀಯ ಕುತಂತ್ರಗಳ ಮೂಲಕ ಪಕ್ಷವನ್ನು ದುರ್ಬಲಗೊಳಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಕಾರ್ಯಕರ್ತರು ಎಚ್ಚರಿಕೆಯಿಂದ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಂತ ತಿಳಿಸಿದರು. ಅದೇ ತಮಿಳುನಾಡಲ್ಲಿ ಡಿಎಂಕೆ ಪಕ್ಷನ ಸ್ಟ್ಯಾಲಿನ್ನೇ ಮುಗಿಸ್ಬಿಟ್ಟು ಎಸ್ಐಆರ್ ಅಲ್ವಾ, ಅವರು ಏನು ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆ ಏನು ಕದ್ದು ಅಧಿಕಾರ ಹಿಡಿಬೇಕಂತೆ ನೇರವಾಗಿ ಬಂದು ನರೇಂದ್ರ ಮೋದಿ ಈ ಎಲೆಕ್ಟ್ರಾನಿಕ್ ಮಿಷನ್ಸ್ ಇಟ್ಕೊಂಡು ಎಲೆಕ್ಷನ್ ಮಾಡಿ 2-3ನೇ ಬಾರಿ ಪ್ರಧಾನಿ. ಅದು ದೇಶಕ್ಕೆಲ್ಲ ಗೊತ್ತು ಅಲ್ವಾ. ಎಡಿಎಂಗಳು ರಾಹುಲ್ ಗಾಂಧಿ ಅವರು ಪದೇ 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 ಮೋಸ ಆಗ್ತೀನಿ ಅಂತ ಹೇಳ್ತಾನೆ ಇರ್ತಾರೆ, ಜನರ ತಲೆಗೆ ಹೋಗ್ತಾನೆ ಇಲ್ಲ. ನೋಡಿ, ಮಮತಾ ಬ್ಯಾನರ್ಜಿ ಕಟ್ಟಿರೋ ಪಕ್ಷನ ಒಡೆದು ಚಿಂದಿ ಮಾಡಾಕ್ತಾರೆ, ಮಮತಾ ಬ್ಯಾನರ್ಜಿನ ಹೊರಗಾಕ್ತಾರೆ. ಅಂದ್ರೆ ಅಂತ ದುಷ್ಟರು ನಮ್ಮ ಬಿಜೆಪಿ ಮುಖಂಡರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು. ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ 97 ಕ್ಷೇತ್ರಗಳಿಗೆ ಟಾರ್ಗೆಟ್ ಇಟ್ಟಿದ್ದಾರೆ. 97 ಕ್ಷೇತ್ರಗಳಲ್ಲಿ ತೆಗಿಬೇಕು. ಈಗ ನಾನು 10,000 ಗೆದ್ದಿದ್ದೀನಿ. ಇಲ್ಲಿ 5,000 ಓಟ್ ಮಾಡಿದ್ರೆ ಸಾಕಲ್ಲ, -10 10,000 ಓಟ್ ಕಮ್ಮಿ ಆಗುತ್ತೆ. 20,000 ಗೆದ್ದಿರ್ತಾರೆ, ಅವ್ರು 15,000 ಡ್ಯಾಮೇಜ್ ಮಾಡೋದು. ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಸುಮತಿ ಮಾತನಾಡಿ, ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯದಲ್ಲಿ ಬದ್ಧತೆ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದರು. ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಟ್ಕೊಳ್ಳೇಬೇಕಾಗುತ್ತೆ. ಈ ಸಲ ಇಟ್ಕೊಳ್ಳಿಲ್ಲ ಅಂದ್ರೆ ಬೇರೆ ಸ್ಟೇಟ್ಸ್ ನಲ್ಲಿ ಇದ್ದಂಗೆ ರೇಷನ್ ಕಾರ್ಡ್ ಬ್ಯಾನ್ ಮಾಡೋದು, ಆಮೇಲೆ ಬ್ಯಾಂಕ್ ಪಾಸ್ಪೋರ್ಟ್ಸ್ ಬ್ಲಾಕ್ ಮಾಡೋದು, ಈ ತರ ಎಲ್ಲ ನಡೀತಾ ಇದೆ. ಆದ್ರಿಂದ ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿಸ್ಕೊಳ್ಳೋದೇನಪ್ಪ ಅಂದ್ರೆ, ದಯವಿಟ್ಟು ನಿಮಗೆ ಎನೋರೇಷನ್ ಫಾರ್ಮ್ಸ್ ನ ನಿಮ್ಮ BLAs ತಗೋಬರ್ತಾರೆ. ಅವ್ರ ಜೊತೆಗೆ ನಮ್ಮ ಪಾರ್ಟಿಯಿಂದ ವರ್ಕರ್ಸ್ ನ ಅವರನ್ನು ಬೂತ್ಗೆ ನೇಮಿಸಿರ್ತಾರೆ. ಅವರು ಒಂದ್ ಸ್ವಲ್ಪ ಟೈಮ್ಸ್ ಆದ್ರೂ BLA ಕುತ್ಕೊಂಡು ಏನ್ ಬರೀತಾ ಇದಾರೆ ಹೆಸರುಗಳು ಅನ್ನೋದನ್ನ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂಡು. ಯಾಕಂದ್ರೆ ಇವಾಗ ಬರ್ಕೊಂಡು ಹೊಟ್ಟೋಗ್ಬಿಡ್ತಾರೆ, BLA ಹೋಗೋದಕ್ಕೆ ಇಷ್ಟು ಮಾಡ್ಬೇಕು ಅಂತ ಇರ್ತಾರೆ ಅವ್ರದ್ದೇನೋ. ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು ಸಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಯಾರು ಸಕ್ರಮವಾಗಿ ಭಾರತೀಯರಿದ್ದಾರೋ, ಕಾನೂನುಬದ್ಧವಾಗಿದ್ದಾರೋ ಅಂತವ್ರಿಗೆ ಮತದಾನ ಕೊಡುವ ಒಂದು ಉದ್ದೇಶ ಇದೆ. ಇದನ್ನ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ, ನಾವು ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಸಹ ಹೇಳಿದೆ, ಯಾರು ಮತದಾನದ ವೋಟರ್ ಲಿಸ್ಟ್ ಅಲ್ಲಿ ಇಲ್ಲುವವರು ಯಾವುದೇ ವಿಧವಾದ ಸರ್ಕಾರದ ಸವಲತ್ತು ಮುಂದಕ್ಕೆ ಸಿಗಲ್ಲ. ಈ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಾಂಜನಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉಷಾರಾಣಿ, ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ, ಯೂತ್ ಕಾಂಗ್ರೆಸ್ ಸುಜಿತ್, ಇನ್ನು ಮಾಜಿ ಪುರಸಭಾ ಅಧ್ಯಕ್ಷರಾದ ಶಂಕರ್ ರೆಡ್ಡಿ, ಸುಮಾ ಅನಿಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಾಪಣ್ಣ, ಮಂಜುನಾಥ್, ಹಾಗೆ ಮಾಜಿ ಪುರಸಭಾ ಸದಸ್ಯರಾದ ರವಿ ಬಾಲಸುಬ್ರಹ್ಮಣ್ಯಂ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಾಗರಾಜು, ಆರ್.ಕೆ. ನಿಸಾರ್, ವೈ ನಿರ್ಮಲಾರಾಮ್, ಓಂಕಾರ ನಾಯ್ಕ, ಸಂಪನ್ಮೂಲ ವ್ಯಕ್ತಿ ಮುಜಾಮಿಲ್ ಸೇರಿದಂತೆ ಹಲವಾರು ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನನ್ನ ಹೆಸರಿದೆ, ಆದರೆ ಇವಾಗ ಡಿಲೀಟ್ ಆಗಿದೆ. ಪ್ಲಸ್ ನಮ್ಮ ರಿಲೇಟಿವ್ಸ್ ಅಲ್ಲಿ ಯಾರ್ದು ಹೆಸರು 2002 ಇಲ್ಲ ಅಂತ ಟೈಮಲ್ಲಿ ಏನ್ ಮಾಡಬೇಕು, ನೀವು ಎಲಿಮಿನೇಷನ್ ಫಾರಂ ಫಿಲ್ಅಪ್ ಮಾಡಬೇಕು, ಫಾರಂ 6 ಕೊಡಬೇಕು, ಪ್ಲಸ್ ನನಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಕೊಡಬೇಕು. ಪ್ಲಸ್ 2002ರಲ್ಲೂ ಇಲ್ಲ, ಇವಾಗೂ ಇಲ್ಲ. ಇವ್ರೇನ್ ಮಾಡಬೇಕು, ಎಲಿಮಿನೇಷನ್ ಫಾರಂ 6 ಫಿಲ್ಅಪ್ ಮಾಡಬೇಕು, ಅಂಡ್ ದೆನ್ ಫಾರಂ 6 ಫಿಲ್ಅಪ್ ಮಾಡಬೇಕು.